ಇನ್ನು ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಈ ದೊಡ್ಡ ಹಗರಣಕ್ಕೆ. ಜನರು ಫಸ್ಟ್ ಆಫ್ ಆಲ್ ನಮಗೆ ಯಾಕೆ ಬೇಕು ಸ್ಮಾರ್ಟ್ ಮೀಟರ್ ಅಂತ ಕೇಳ್ತಾ ಇದ್ದಾರೆ. ರಾಜ್ಯಾದ್ಯಂತ ಪಬ್ಲಿಕ್ ಟಿವಿ ವರದಿಯ ಸಂಚಲನ. ಸ್ಮಾರ್ಟ್ ಮೀಟರ್ ಲೂಟಿ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನ. ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ ಬೆಂಗಳೂರಿಗರು. ಈಗಾಗಲೇ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ, ಈಗ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದೆ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ನೋಡಿ. ಸ್ಮಾರ್ಟ್ ಮೀಟರ್ ಅಂತ ಫಸ್ಟ್ ಇಂದ ಇರಲಿಲ್ಲ ಸರ್, ಇವಾಗ ಏನೇನೋ ಇದು ಮಾಡಿ ಸುಮ್ಮನೆ ಚಾರ್ಜಸ್ ಆಗ್ತಾ ಇದ್ದಾರೆ. ಅದ್ರ ಬದಲು ಏನು ಬೆನಿಫಿಷಿಯಲ್ ಇದೆಯೋ ಅದನ್ನು ಫಸ್ಟ್ ಮಾಡಬೇಕು. ಏನೇನಿದೆಯೋ ಮೇನ್ ಫೆಸಿಲಿಟೀಸ್ ಅದು ಕೊಟ್ಟರೆ ಆಮೇಲೆ ಸ್ಮಾರ್ಟ್ ಆದರೂ ಆಗಲಿ ಬೇರೆನಾದರೂ ಮಾಡ್ಕೊಳ್ಳಿ. ಮೇಂಟೆನೆನ್ಸ್ ಚಾರ್ಜು ಕಸದಿಂದ ಹಿಡಿದು ಇವಾಗ ಎಲ್ಲ ತೊಗೊಳ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಮಂತಿಂದ ಕಸದ್ದು ತೊಗೊಳ್ತಾ ಇದ್ದಾರೆ ಚಾರ್ಜಸ್ಸು. ಇವಾಗ ಸ್ಮಾರ್ಟ್ ಮೀಟರ್ ಅಂತ ಅದು ಮಾಡ್ತಾ ಇದ್ದಾರೆ. ಸುಮ್ಮನೆ ಫ್ರೀ ಅನ್ನೋ ಹೆಸರಲ್ಲಿ ಒಂದೇ ಒಂದು ಕೊಟ್ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ದುಡ್ಡು ಮಾಡ್ತಾ ಇದ್ರೆ ಇನ್ನೆಲ್ಲಿಂದ ಬರುತ್ತೆ ಸರ್? ಇವ್ರು ಫ್ರೀ ಕೊಡೋದು ಬೇಡ, ನಮ್ಗೆ ಎಷ್ಟು ಬರುತ್ತೋ ಅಷ್ಟೇ ಬರಲಿ, ಅವ್ರು ಜಾಸ್ತಿ ಮಾಡೋದು ಬೇಡ. ಮೊದಲು ಯಾವ ರೀತಿ ಇತ್ತೋ ಅದೇ ಥರ ಇರಲಿ ಅಲ್ವಾ? ಯಾಕೆ ಜಾಸ್ತಿ ಮಾಡಬೇಕು? ಇವಾಗ ನಮ್ಮಂಥವ್ರು ಡೈಲಿ ಇದು ಮಾಡೋರು ಹೇಗೆ ಮಾಡೋದು? ಗೌರ್ಮೆಂಟ್ ಏನೋ ಮಾಡ್ತಾರೆ, ಹೌದು, ಪ್ರತಿಯೊಂದನ್ನು ಆಗ್ತಾ ಇದೆ, ಎಲ್ಲನೂ ಆಗ್ತಾ ಇದೆ. ಪ್ರತಿಯೊಂದನ್ನು ಜಾಸ್ತಿ ಜಾಸ್ತಿ ಜಾಸ್ತಿ. ಈ ರೋಡಿಗೆ ನೋಡಿ, ಆಟೋನೂ ಬರಲ್ಲ, ಇದು ಬರಲ್ಲ, ಹೋಗ್ಬೇಕು ಅಲ್ಲಿ ಹೋಗ್ಬೇಕು. ಈ ಮೀಟರು ಪ್ರೀಪೇಯ್ಡ್ ಮೀಟರ್ ಅನ್ನೋದೇ ಆದರೆ ಗೃಹಜ್ಯೋತಿ ಕತೆ ಏನು? 250 ಯೂನಿಟ್ ತನಕ ಫ್ರೀ ಕೊಡ್ತಾ ಇದ್ರಿ ನೀವು, ಅವ್ರಿಗೇನು ಮಾಡಬೇಕು? ಹೆಂಗೆ ಅಪ್ಲೈ ಆಗುತ್ತೆ? ಸ್ಮಾರ್ಟ್ ಮೀಟರ್ನ ಸ್ಮಾರ್ಟ್ ಸ್ಕ್ಯಾಮ್ ಇದು. ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಿದ್ರೆ ಗೃಹಜ್ಯೋತಿ ಕತೆ ಏನು? ಇದಕ್ಕೆ ಯಾರೂ ಉತ್ತರ ಕೊಡ್ತಾ ಇಲ್ಲ. ಹೊಸ ಮನೆಗಳಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯಗೊಳಿಸಿದ್ದಾರೆ ಇಂಧನ ಇಲಾಖೆಯವರು. ಮಾಡಂಗಿಲ್ಲ, ಮಾಡಿದ್ದಾರೆ. ಮುಂಚಿತವಾಗಿಯೇ ರೀಚಾರ್ಜ್ ಮಾಡಿ ವಿದ್ಯುತ್ ಬಳಕೆ, ಸೇಮ್ ನಿಮ್ಮ ಮೊಬೈಲ್ ರೀಚಾರ್ಜ್ ಮಾಡ್ಕೋತಿರಲ್ಲ ಹಂಗೆ. ಹಾಗಾಗಿ ಈ ಸಂಪರ್ಕಕ್ಕೆ ಗೃಹಜ್ಯೋತಿ ಲಾಭ ಹೆಂಗೆ ಸಿಗುತ್ತೆ? ಗೃಹಜ್ಯೋತಿಯಿಂದ ಹೊಸ ಮನೆಯವರನ್ನ ಸರ್ಕಾರ ಹೊರಗಡಿತಾ ಇದೆ ಅಂತ ಅನಿಸ್ತಾ ಇದೆ. ವಿದ್ಯುತ್ ಗುತ್ತಿಗೆದಾರ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಹೊಸದಾಗಿ ಯಾರ್ಯಾರು ಮನೆ ಕಟ್ಕೊಂಡು ಹೋಗ್ತಾರೆ, ನಿಮ್ಗೆ ಯಾರಿಗೂ ಗೃಹಜ್ಯೋತಿ ಇಲ್ಲ ಇನ್ಮೇಲೆ ಅಂತ. ಕರ್ನಾಟಕದಲ್ಲಿ ಉಚಿತ ವಿದ್ಯುತ್ ಅನ್ನು ಸರ್ಕಾರ ಘೋಷಣೆ ಮಾಡಿದೆ ಬಡ ಎಲ್ಲರಿಗೂ. ಈಗ ಹೊಸ ಗ್ರಾಹಕನಿಗೆ ಯಾವ ಥರ ಉಚಿತ ವಿದ್ಯುತ್ತನ್ನು ಕೊಡ್ತಾರೆ? ಯಾಕೆಂದರೆ ಅದು ಮೊದಲೇ ಹಣವನ್ನು ಕಟ್ಟಬೇಕು. ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಮೀಟ್ರ್ ವರ್ಕ್ ಆಗೋದು. ಸರ್ಕಾರ ಕೊಡೋದು ಏನಂದರೆ ಎಷ್ಟೋ ಒಂದು ಯೂನಿಟ್ ಫಿಕ್ಸ್ ಮಾಡಿದೆ, 47 ಯೂನಿಟು 50 ಯೂನಿಟನ್ನು ಸರ್ಕಾರ ಆಮೇಲೆ ಅವ್ರಿಗೆ ಪೇಮೆಂಟ್ ಕೊಡ್ತಾ ಇದೆ. ಸ್ಮಾರ್ಟ್ ಮೀಟ್ರ್ ಆಗ್ತಂಥ ವ್ಯಕ್ತಿಗಳಿಗೆ ಯಾವ ಥರ ಉಚಿತ ವಿದ್ಯುತ್ತನ್ನು ಕೊಡ್ತದೆ? ಸೊ ಇದರಲ್ಲೂ ಸರ್ಕಾರದ ಏನಾದ್ರು ಉಚಿತ ವಿದ್ಯುತ್ತನ್ನು ವಿಡ್ರಾ ಮಾಡೋ ಒಂದು ಆಲೋಚನೆ ಇರ್ಬೋದು. ಹೊಸ ಗ್ರಾಹಕನಿಗೆ ಉಚಿತ ವಿದ್ಯುತ್ ಸಿಗಲ್ಲ, ಅದನ್ನು ಇವರು ಪ್ರಾಪರಾಗಿ ಸ್ಟಡಿ ಮಾಡಿಲ್ಲ. ಉಚಿತ ವಿದ್ಯುತ್